ಚೆನ್ನಾಗಿತ್ತಲ್ವ ಇವತ್ತಿನ ಎಲ್ಲ ಬೆಳವಣಿಗೆಗಳು? ಏನ್ರಿ ಕರ್ನಾಟಕದಲ್ಲಿ ರಾಜಕಾರಣಿಗಳು ಕನ್ನಡ ಚಿತ್ರರಂಗದಕ್ಕಿಂತಲೂ ಕೂಡ ಅದ್ಭುತವಾಗಿರುವಂಥ ನಟನಾ ಕೌಶಲ್ಯವನ್ನು ಹೊಂದಿರುವಂಥವ್ರು. ಏನು ಬ್ರಿಲಿಯಂಟ್ ಆಗಿ ಇವರೆಲ್ಲ ರಾಜಕೀಯ ಬಿಟ್ಟು ಚಿತ್ರರಂಗಕ್ಕೆ ಬಂದಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೀರಿಸ್ತಾ ಇದ್ರೇನು. ಓಹೋಹೋ, ಅದ್ಭುತ ಕಲಾವಿದರು. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಹಾಗೆ ಅಡಗಿ ಕುಳಿತುಬಿಟ್ಟಿದೆ. ಏನು ಆ ಮುಖದಲ್ಲಿ ನವರಸಗಳು ಯಾವ ರೀತಿಯಾಗಿ ಬರುತ್ತೆ, ಕೋಪ, ನಗು, ಅಬ್ಬಬ್ಬಬ್ಬಬ್ಬ, ಬ್ಯೂಟಿಫುಲ್. ಇವರು ಹೋಗಿದ್ರಂತೆ, ಅವರು ತಿಂಡಿಗೆ ಕರೆದಿದ್ರಂತೆ, ಇವರು ತಿಂಡಿಗೆ ಹೋದ್ರಂತೆ, ತಿಂಡಿ ಮಾಡಿದ್ರಂತೆ, ಮುಗೀತಂತೆ, ಏನೂ ಆಗಲಿಲ್ವಂತೆ. ಎಲ್ಲವೂ ಕೂಡ ಮಾತಾಡಿದಾರಂತೆ, ಅಲ್ಲಿಗೆ ಮುಗಿದೋಗಿದೆ. ಇವರು ಮುಂದಿನ ಚುನಾವಣೆಯ ಬಗ್ಗೆ ಯೋಚನೆ ಮಾಡಿದ್ರಂತೆ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದ್ರಂತೆ. ಅದಕ್ಕೋಸ್ಕರ ಮುಂದ್ಗಡೆಗೆ ಇಡ್ಲಿ, ಆಮೇಲೆ ಅದಕ್ಕೆ ಬೇಕಾದ್ರೆ ಕೇಸರಿ ಬಾತು, ಪೊಂಗಲ್ಲು, ಏನು ಬೇಕೋ ಅದೆಲ್ಲ ವ್ಯವಸ್ಥೆಗಳು. ಇದನ್ನು ಮಾಡೋಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತಾ? ಹೇ, ಇದು ಒಂದು ಸರ್ಕಾರ, ಇವರು ಒಬ್ಬರು ಮುಖ್ಯಮಂತ್ರಿ, ಇವರು ಒಬ್ಬರು ಉಪಮುಖ್ಯಮಂತ್ರಿಗಳು. ಇದಕ್ಕೆ ಕೇಳಿಕೊಂಡು ಒಂದಿಷ್ಟು ಶಾಸಕರು ನಮ್ಮವ್ರು ಸಿ ಎಂ ಆಗ್ತಾರೆ, ನಮ್ಮವ್ರು ಸಿ ಎಂ ಆಗ್ತಾರೆ ಅಂದ್ಕೊಳ್ಳೋದು. ಇನ್ನು ಕೆಲವರು ದೆಹಲಿಗೆ ಪ್ರಯಾಣವನ್ನು ಮಾಡೋದು. ಎಲ್ಲವನ್ನ ಬಿಟ್ಟು ನಿಂತಿರೋ ರೀತಿಯಲ್ಲಿ ವರ್ತಿಸುವಂಥ ರೀತಿಯಲ್ಲಿ ಆಡ್ತಾ ಇದ್ದೀರಾ. ಏನು ತಮಾಷೆ ಮಾಡ್ತಾ ಇದ್ದೀರಾ? ರಾಜ್ಯದಲ್ಲಿ ಕೂತ್ಕೊಂಡು ನೀವು ಆಡಿದ್ದ ಆಟ ಯಾಕೆ ಆಡ್ತಾ ಇದ್ದೀರಾ ಅಂತಂದರೆ, ನಿಮಗೆ ಜನ 135 ಸ್ಥಾನಗಳನ್ನು ಕೊಟ್ಟು ಅಧಿಕಾರಕ್ಕೆ ಕೂರಿಸಿದ್ರಲ್ಲ, ಅದಕ್ಕೆ ಇವತ್ತು ಈ ರೀತಿಯಾಗಿ ಆಡ್ತಾ ಇದ್ದೀರಾ. ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ, ನೀವೆಲ್ಲ ನಮ್ಗೆ ಅಧಿಕಾರ ಬಂದಾಗ್ಬಿಟ್ಟಿದೆ, 5 ವರ್ಷ ಅಳ್ಳಾಡ್ಸೋಕ್ಕೂ ಆಗಲ್ಲ ಅಂತ ಈ ಥರ ಆಡ್ತಾ ಇದ್ದೀರಾ. ನೀವು ಆಡಿದ್ದೇ ಆಟ, ಅದಕ್ಕೆ ಹಿಂಗೆ ಆಗ್ತಾ ಇರೋದು. ಸಂವಿಧಾನದಲ್ಲಿ ಅದೊಂದು ಅವಕಾಶ ಇದೆಯಲ್ಲ ನಿಮಗೆ, 5 ವರ್ಷ ಏನೂ ಮಾಡೋಕ್ಕಾಗಲ್ಲ ನಿಮ್ಮನ್ನು. ಒಂದು ಸಲ ಕೊಟ್ಬಿಟ್ಟು ವಾಸನೆ ತೋರಿಸ್ಬಿಟ್ಟು ಜನ ಓಟ್ ಹಾಕ್ಸ್ಕೊಂಬಿಟ್ಟು ಕೂತ್ಕೊಂಡ್ಬಿಟ್ರೆ ಮುಗಿದೈತೆ. 5 ವರ್ಷ ಗಪ್ಚುಪ್. ಕುಣಿದ್ರೂ ಕೇಳೋಂಗಿಲ್ಲ, ಮಲ್ಕೊಂಡ್ರೂ ಕೇಳೋಂಗಿಲ್ಲ, ನಿಂತರೂ ಕೇಳೋಂಗಿಲ್ಲ, ಕುಂತರೂ ಕೇಳೋಂಗಿಲ್ಲ, ಬ್ರೇಕ್ಫಾಸ್ಟ್ ಮಾಡಿದ್ರು ಕೇಳೋಂಗಿಲ್ಲ, ಡಿನ್ನರ್ ಮೀಟಿಂಗ್ ಮಾಡಿದ್ರು ಕೇಳೋಂಗಿಲ್ಲ, ಲಂಚ್ ಮೀಟಿಂಗ್ ಮಾಡಿದ್ರು ಕೇಳೋಂಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ರು ಕೂಡ ಕೇಳೋಂಗಿಲ್ಲ. ಯಾಕೆ ಅಂತಂದರೆ 5 ವರ್ಷ ನಿಮ್ಮದೇ ಅಲ್ವಾ. ಅದರ ಹಣೆ ಬರಹ ಇದು. ಏನಾಯ್ತು ಇವತ್ತು ಹಾಗಿದ್ದಾಗ ಎಲ್ಲ ಡ್ರಾಮಾ? ಇಲ್ಲಿ ನೋಡಿ. ಕಾವೇರಿ ಟಿಫನ್ ಸೆಂಟರ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಕೇಸರಿ ಖಾರ ಬಾತ್ ಮಧ್ಯೆ ಬಿಸಿ ಬಿಸಿ ಬಾತ್. ಡಿಸೆಂಬರ್ 19ರವರೆಗೆ ಕದನ ವಿರಾಮ ಘೋಷಣೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆಯುವವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು. 2.5 ವರ್ಷ ತುಂಬುತ್ತಿದ್ದಂತೆ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಪವರ್ ಫೈಟ್ ಜೋರಾಗಿದೆ. ಜೋಡೆತ್ತಿನಂತಿದ್ದ ಇಬ್ಬರು ಪರಸ್ಪರ ಕಚ್ಚಾಟಕ್ಕೆ ತೊಡಗಿದ್ರು. ಹೋದಲ್ಲಿ ಬಂದಲ್ಲಿ ಮಾತಿನ ಯುದ್ಧಕ್ಕಿಳಿದಿದ್ದ ಉಭಯ ನಾಯಕರ ಕಿತ್ತಾಟಕ್ಕೆ ಮದ್ದರೆಯಲು ಹೈಕಮಾಂಡ್ ಮುಂದಾಗಿದೆ. ಈ ಮಧ್ಯೆ ನಾಳಿನ ಫೈನಲ್ ಮಾತುಕತೆಗೂ ಮುನ್ನ ಇಬ್ಬರು ಒಮ್ಮತಕ್ಕೆ ಬರುವಂತೆ ಹೈಕಮಾಂಡ್ ಸೂಚಿಸಿದ್ದು, ಇವತ್ತು ಸಿಎಂ ನಿವಾಸ ಕಾವೇರಿಯಲ್ಲಿ ಇಬ್ಬರು ಸಭೆ ಸೇರಿ ಮಾತುಕತೆ ನಡೆಸಿದ್ದಾರೆ. ಕಾವೇರಿ ಟಿಫನ್ ರೂಮ್ನಲ್ಲಿ ಮೀಟಿಂಗ್. ಡಿಕೆಶಿಗೆ ಖುದ್ದು ಸ್ವಾಗತ ಕೋರಿದ ಸಿಎಂ. ಇನ್ನು ನಿನ್ನೆ ಹೈಕಮಾಂಡ್ ನೀಡಿದ್ದ ಸೂಚನೆಯಂತೆ ನಿಗದಿಯಾಗಿದ್ದ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿಸಿಎಂ ಡಿಕೆಶಿ ಆಗಮಿಸಿದ್ರು. ತಮ್ಮ ಸದಾಶಿವನಗರ ನಿವಾಸದಿಂದ ಹೊರಟ ಡಿಕೆಶಿ ಬಂದಿಳಿದಿದ್ದೆ ಸಿಎಂ ಕಾವೇರಿ ನಿವಾಸಕ್ಕೆ. ಡಿಸಿಎಂ ಬರ್ತಿದ್ದಂತೆ ಮನೆ ಬಾಗಿಲಿಗೆ ಬಂದ ಸಿದ್ದರಾಮಯ್ಯ, ಬಾರಪ್ಪ ಡಿಕೆ ಶಿವಕುಮಾರ್, ವೆಲ್ಕಮ್ ಎಂದು ಸ್ವಾಗತಿಸಿದ್ರು. ಈ ವೇಳೆ ಸಿಎಂ ಜೊತೆ ಕಾನೂನು ಸಲಹೆಗಾರ ಪೊನ್ನಣ್ಣ ಸಹ ಉಪಸ್ಥಿತರಿದ್ದರು. ಬಳಿಕ ಕೆಲಕಾಲ ಉಭಯ ಕುಶಲೋಪರಿ ವಿಚಾರಿಸಿದ ಉಭಯ ನಾಯಕರು ಉಪಹಾರ ಸೇವನೆ ಮಾಡಿದ್ರು. ಇಡ್ಲಿ, ವಡೆ, ಖಾರಾಬಾತ್ ಜೊತೆಗೆ ಕೇಸರಿ ಬಾತ್ ಕೂಡ ಸವಿದ್ರು. ಕಾವೇರಿ ಟಿಫನ್ ರೂಮ್ 2 ರೀತಿಯ ಸ್ಪೆಷಲ್ಲು. ಒಂದು ಫುಡ್ ಮೆನು, ಇನ್ನೊಂದು ಪೊಲಿಟಿಕಲ್ ಮೆನು. ಫುಡ್ ಮೆನುನಲ್ಲಿ ಖಾರಾಬಾತ್, ಕೇಸರಿ ಬಾತ್, ಇಡ್ಲಿ, ಸಾಂಬಾರು. ಇಬ್ಬರು ಕೂಡ ಜಾಲಿಯಾಗಿ ಬ್ರೇಕ್ಫಾಸ್ಟನ್ನು ಮುಗಿಸಿದ್ರು. ತದನಂತರ ಇಬ್ಬರು ಕೂಡ ಸಿಟ್ಟಿಂಗನ್ನು ಕೂತ್ಕೊಂಡು ನಾವಿಬ್ಬರು ಒಗ್ಗಟ್ಟಾಗಿರಬೇಕು ಅನ್ನೋ ಮಾತುಕತೆಯನ್ನು ನಡೆಸಿದ್ರು. ಹಾಗಾಗಿಯೇ ಇವತ್ತಿನ ಕಾವೇರಿ ಟಿಫನ್ ರೂಮ್ಗೆ ಎಲ್ಲಿಲ್ಲದ ಮಹತ್ವ. ಇಬ್ಬರು ಕೂಡ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಗುಮುಖದಿಂದಲೇ ಇದ್ದರು. ಉಭಯ ಕುಶಲೋಪರಿಯನ್ನು ಕೂಡ ಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ನಾವಿಬ್ಬರು ಜೋಡೆತ್ತು, ಮತ್ತೆ ಜೋಡೆತ್ತುಗಳಾಗಿದ್ದೀವಿ ಅಂತ ಆ ಕೆಲಸವನ್ನು ಇವತ್ತು ಮಾಡಿದ್ರು. ಇಬ್ಬರ ಮಧ್ಯೆ ತಾತ್ಕಾಲಿಕ ಕದನ ವಿರಾಮ. ಇನ್ಮುಂದೆ ಯಾರೂ ಮಾತನಾಡದಂತೆ ಸೂಚನೆ. ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದ್ದ ಸಿಎಂ ಡಿಸಿಎಂ ಕದನ ವಿರಾಮ ಘೋಷಣೆ ಮಾಡಿದ್ದು ಹೈಕಮಾಂಡ್ ಅಂಗಳಕ್ಕೆ ಚೆಂಡೆಸೆದಿದ್ದಾರೆ. ನಾವು ಇಬ್ಬರು ಸೈಲೆಂಟ್ ಆಗಿರಬೇಕೆಂಬ ತೀರ್ಮಾನ ಮಾಡಿದ್ದಲ್ಲದೆ ಕದನ ವಿರಾಮ ಒಪ್ಪಂದಕ್ಕೆ ಮುನ್ನುಡಿ ಹಾಡಿದ್ರು. ಡೆಲ್ಲಿಯಲ್ಲಿ ಹೇಳಿದಂಗೆ ಕೇಳೋಣ ಎಂಬ ಒಪ್ಪಂದದ ಜೊತೆ ಒಂದಾಗೋಣ ಎಂಬ ಮಂತ್ರವನ್ನು ಸಹ ಪಠಿಸಿದ್ರು. ಇನ್ನು ಸಿಎಂ ಡಿಸಿಎಂ ಟಿಫನ್ ಟ್ರಿಕ್ಸ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ನೋಡೋದಾದ್ರೆ,
ಸಿಎಂ ಡಿಸಿಎಂ ಕದನ ವಿರಾಮ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದಾಗೋಣ ಮಂತ್ರ. ನಿಮ್ಮ ಪರ ನಿಮ್ಮವರು ಮಾತಾಡಬಾರದು, ನಮ್ಮವರು ನಮ್ಮ ಪರ ಮಾತಾಡಬಾರದು, ಯಾರು ಗೊಂದಲ ಸೃಷ್ಟಿಸಬಾರದು. ಎಲ್ಲರ ಸ್ಲೋಗನ್ ಹೈಕಮಾಂಡ್ ಆಗಿರಬೇಕು. ಯಾರು ಯಾರ ಪರವೂ ಇರುವುದು ಬೇಡ, ಎಲ್ಲರೂ ಹೈಕಮಾಂಡ್ ಪರವಾಗಿ ಇರಲಿ. ರಾಹುಲ್ ಗಾಂಧಿ ನಿಲುವಿಗೂ ವಿರುದ್ಧವಾಗಿರುವುದು ಬೇಡ. ಅಧಿವೇಶನ ಇದೆ, ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ಅವಕಾಶ ಬೇಡ. ಹೀಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾವಿಬ್ರು ಡಿ.ಕೆ. ಶಿವಕುಮಾರ್ ಅವರು, ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ, ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ, ಮುಂದೇನೂ ಡಿಫರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಂದು ಸಂದೇಶ ಕೊಡಬೇಕು ಅನ್ಕೊಂಡಿದ್ರು. ಅದು ಸ್ಪಷ್ಟ. ನಮ್ಮದೇನಿಲ್ಲ, ಎಲ್ಲವೂ ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ನಾವು ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀವಿ, ಹೈಕಮಾಂಡ್ ಹೇಳಿದ್ದನ್ನ ಪಾಲಿಸ್ತೀವಿ. ಜೊತೆಗೆ ನಮ್ಮಲ್ಲೂ ಒಗ್ಗಟ್ಟಿದೆ ಅನ್ನುವ ಮೂಲಕವಾಗಿ ಒಗ್ಗಟ್ಟಿನ ಜೊತೆಗೆ ಹೈಕಮಾಂಡಿನ ಮಂತ್ರವನ್ನ ಪಠಿಸುವಂತ ಕೆಲಸವನ್ನ ಇವತ್ತು ಸಿಎಂ ಮತ್ತು ಡಿಸಿಎಂ ಇಬ್ಬರು ಸೇರಿ ಜಂಟಿಯಾಗಿ ತಿಂಡಿಯೂ ತಿಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದನ್ನ ಸಾಬೀತು ಮಾಡದಂತೆ ಕಾಣಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಗ್ಗಟ್ಟಿನ ಸಂದೇಶ. ಹೈಕಮಾಂಡ್ ನತ್ತ ಚೆಂಡು ಎಸೆದ ಸಿಎಂ ಡಿಸಿಎಂ. ಇದೆಲ್ಲದರ ಮಧ್ಯೆ ನಾಳೆ ಎಐಸಿಸಿ ವರಿಷ್ಠೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಫೈನಲ್ ಮೀಟಿಂಗ್ ನಡೆಯುತ್ತದೆ. ಹೀಗಾಗಿ ನಾಳಿನ ಫೈನಲ್ ಸಭೆಗೂ ಮುನ್ನ ಇಂದು ಸಿಎಂ ಡಿಸಿಎಂ ಸೆಮಿಫೈನಲ್ ಹೆಸರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಲು ಸೂಚಿಸಲಾಗಿತ್ತು. ಅದರಂತೆ ಸಭೆ ನಡೆಸಿ ಹೈಕಮಾಂಡ್ ಅಂಗಳಕ್ಕೆ ಉಭಯ ನಾಯಕರು ಚೆಂಡೆಸೆದಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಬದ್ಧವಾಗಿರೋದಾಗಿ ಇಬ್ಬರು ಘೋಷಣೆ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು, ನಾವಿಬ್ರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋದು. ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನ ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ, ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಕರ್ನಾಟಕ ಪವರ್ ಶೇರ್ ಬಗ್ಗೆ ನಾಳೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಏನು ತೀರ್ಮಾನ ಆಗುತ್ತೆ ಅಂತ ಕಾದು ನೋಡಬೇಕು. ಅದಕ್ಕೂ ಮುನ್ನ ಹೈಕಮಾಂಡ್ ಸೂಚನೆ ಮೇರೆಗೆ ಇವತ್ತು ಸಿಎಂ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಒಮ್ಮತವಾಗಿರಬೇಕು, ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅನ್ನುವಂತಹ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಿನ ಜೊತೆಗೆ ನಾವು ಹೋಗೋಣ ಮುಂದಕ್ಕೆ ಅನ್ನುವಂತಹ ಘೋಷಣೆಯನ್ನು ಕೂಡ ಇಬ್ಬರು ನಾಯಕರು ಮಾಡಿದ್ದಾರೆ. ಒಟ್ಟಾರೆ ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ ಸಿಎಂ ಡಿಸಿಎಂ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಒಟ್ಟಾಗಿ ಬನ್ನಿ ಎಂಬ ಹೈಕಮಾಂಡ್ ಕಟ್ಟಾಜ್ಞೆಯಂತೆ ಪರಸ್ಪರ ಚರ್ಚೆ ನಡೆಸಿ ಹೈಕಮಾಂಡ್ ಮುಂದೆ ಹೋಗಲು ನಿರ್ಧರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.